ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ಟೇಸ್ಟಿಯಾದಂತಹ ಗರಿಗರಿಯಾದಂತಹ ಆಲೂಗಡ್ಡೆ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಸಮೋಸ, ಕಚೋರಿ ಎಲ್ಲದರಿಗಿಂತನೂ ಅದ್ಭುತ ರುಚಿ ಇರುವಂಥ ಈ ಸ್ನ್ಯಾಕ್ಸನ್ನು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಇದು ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಮನೇಲಿ ಈ ಥರ ಈಸಿಯಾಗಿ ಮಾಡ್ಕೊಳ್ರಿ. ಮಕ್ಳಿಗೆ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನೋಡ್ರಿ. ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿರುವಂಥ ಈ ಸ್ನ್ಯಾಕ್ಸನ್ನು ಟ್ರೈ ಮಾಡಿ ನೋಡ್ರಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ಏನಾದರೂ ಇಷ್ಟ ಆಗ್ತಾ ಇದೆಯಾ? ಹಾಗಾದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಮಗೆ ಬರುತ್ತೆ. ಇದೇ ರೀತಿ ಒಳ್ಳೆ ರೆಸಿಪಿಗಳನ್ನು ನೀವು ಕಲಿಬಹುದು. ಈಗ ನೋಡ್ರಿ, ನಾನು ಬಾಯ್ಲ್ ಮಾಡಿದಂತಹ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಸ್ನ್ಯಾಕ್ಸ್ ಕ್ವಾಂಟಿಟಿಗೆ ಅನುಗುಣವಾಗಿ ನೀವು ಆಲೂಗಡ್ಡೆನ ಹೆಚ್ಚು ಕಡಿಮೆ ಬಳಸ್ಬೋದು. ನಾನಿಲ್ಲಿ ಚಿಕ್ಕದಾದಂಥ 2 ಆಲೂಗಡ್ಡೆನ ಬಾಯ್ಲ್ ಮಾಡಿ ತೊಗೊಂಡು ಬಂದಿದ್ದೀನಿ ನೋಡಿರಿ. ಸಾಫ್ಟಾಗಿ ಬೆಂದಿದೆ. ಇದನ್ನು ಫೋರ್ಕಿಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಬಿಡ್ರಿ. ನಿಮ್ಮ ಸ್ನ್ಯಾಕ್ಸ್ ಅನುಗುಣವಾಗಿ ನೀವು ಆಲೂಗಡ್ಡೆನ ಹೆಚ್ಚು ಕಡಿಮೆ ಬಳಸ್ಬೋದು. ಈಗ ನೋಡಿರಿ, ಯಾವುದೇ ಗಂಟುಗಳಿರಬಾರ್ದು. ಆ ರೀತಿ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ರಿ. ಸ್ಮ್ಯಾಶರಿಂದ ಮಾಡಿದರೂ ನಡೆಯುತ್ತೆ, ಇಲ್ಲ ಈ ರೀತಿ ಫೋರ್ಕಿಂದನಾದರೂ ಮಾಡಿರಿ. ನೋಡಿರಿ, ಈ ರೀತಿ ಪೂರ್ತಿ ಕ್ರೀಮ್ ಥರ ಆಗಬೇಕು. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ. ನೀವು ಬೇಕಾದರೆ ಮೈದಾ ಹಿಟ್ಟನ್ನಾದರೂ ಬಳಸ್ಬೋದು ಸ್ನ್ಯಾಕ್ಸ್ ಮಾಡೋದಕ್ಕೆ. ಈಗ ಒಂದು ಹಿಟ್ಟನ್ನು ನಾದ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ಪಷ್ಟು ಬಳಸಿ ಮಾಡ್ತಾಯಿದ್ದೀನಿ ನಾನು. ಒಂದು ಪಾತ್ರೆ ತೊಗೊಳ್ರಿ ಹಿಟ್ಟು ನಾದೋದಕ್ಕೆ. ಇದಕ್ಕೆ ಈ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸ್ವಲ್ಪ 1 ಚಿಟಿಕೆ ಇದಕ್ಕೆ ಉಪ್ಪನ್ನು ಹಾಕಿರಿ. ಟೇಸ್ಟ್ ಚೆನ್ನಾಗಿರುತ್ತೆ. 1 ಚಿಟಿಕೆ ಹಾಕಿರಿ, ಇಲ್ಲಾಂದರೆ ಸಪ್ಪೆ ಆಗಿ ಟೇಸ್ಟ್ ಕೊಡುತ್ತೆ. ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಮತ್ತು ಸಣ್ಣಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿ ಬರುತ್ತೆ ಹಾಕೋದ್ರಿಂದ. ಮತ್ತು 1 ಸ್ಪೂನಷ್ಟು ಬಾಂಬೆ ರವನ್ನು ಹಾಕ್ತಾಯಿದ್ದೀನಿ. ಚಿರೋಟಿ ರವೆ, ಬಾಂಬೆ ರವೆ ಎರಡರಲ್ಲಿ ಯಾವುದಾದ್ರೂ ಒಂದು ಸ್ಪೂನಷ್ಟು ಹಾಕಿರಿ. ಇಲ್ಲಿ 1 ಕಪ್ಪು ಗೋಧಿ ಹಿಟ್ಟಿಗೆ 1 ಸ್ಪೂನಷ್ಟು ರವೆನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಬಿಸಿ ಎಣ್ಣೆ ಅಲ್ಲ, ತಣ್ಣಗಿರುವಂಥ ಎಣ್ಣೆನೇ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಹಿಟ್ಟಿನ ಜೊತೆ ಈ ಥರ ಮಿಕ್ಸ್ ಮಾಡಿರಿ. ಎಣ್ಣೆ ಹಾಕಿ ಹಿಟ್ಟನ್ನು ಈ ಥರ ಕಲಿಸೋದ್ರಿಂದ ಸ್ನ್ಯಾಕ್ಸು ತುಂಬ ಗರಿಗರಿಯಾಗಿ ಬರುತ್ತೆ, ಪಳ್ಳಾಗಿ ಬರುತ್ತೆ. ಅಂದರೆ ಗಟ್ಟಿ ಆಗೋದಿಲ್ಲ ನೋಡಿರಿ. ಕೆಲವೊಂದು ಸರಿ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಫ್ರೈ ಮಾಡಿಂದ ಗಟ್ಟಿಯಾಗಿ ಬರುತ್ತೆ. ಹಾಗೆ ಗಟ್ಟಿ ಆಗಬಾರ್ದು, ಹಗುರವಾಗಿ ಬರಬೇಕು ಅಂದಾಗ 1 ಸ್ಪೂನಷ್ಟು ಎಣ್ಣೆ ಹಾಕಿ ಈ ರೀತಿ ಡ್ರೈ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಗಟ್ಟಿಯಾಗಿ ನಾದ್ಕೋತೀನಿ. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೋಡಿರಿ ಹಿಟ್ಟು ಇದು. ಏಕೆಂದರೆ ಸ್ನ್ಯಾಕ್ಸನ್ನು ನಾವು ಫ್ರೈ ಮಾಡಿದಾಗ ತುಂಬ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಕರೆಕ್ಟಾಗಿ ಶೇಪ್ ಬರಬೇಕು ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೋಬೇಕು. ಈ ರೀತಿ ನೋಡಿರಿ, ಚೆನ್ನಾಗಿ ನಾದಿದ ಮೇಲೆ ರವೆ ಎಲ್ಲ ನೆನೆದು ಹಿಟ್ಟು ಇನ್ನೂ ಸಾಫ್ಟಾಗಿ ಬರುತ್ತೆ. ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ಇವಾಗ ಫಸ್ಟ್ ಏನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ತೊಗೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಮಸಾಲ ಹಾಕೋಣ. 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಣ್ಣಗೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. 1 ಚಿಕ್ಕ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. 1 ಸ್ಪೂನಷ್ಟು ಇಲ್ಲಿ ನಾನು ಗರಂ ಮಸಾಲ ಬಳಸ್ತಾಯಿದ್ದೀನಿ. ಇಷ್ಟೇ ನಾನು ಮಸಾಲ ಹಾಕಿದ್ದು. ನೀವು ಬೇಕಾದರೆ ಚಾಟ್ ಮಸಾಲ ಆಗಿರ್ಬೋದು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇದು ಯಾವುದೇ ಇಲ್ಲ ಅಂದರೆ ಚಿಕನ್ ಮಸಾಲ ಪೌಡ್ರ್ ಆಗಿರ್ಬೋದು, ಅಥವಾ ಬರೀ ಗರಂ ಮಸಾಲ ಬಳಸಿದ್ರೂ ನಡೆಯುತ್ತೆ. ಜಸ್ಟ್ ಫ್ಲೇವರ್ಗೋಸ್ಕರ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲದನ್ನು ಚೆನ್ನಾಗಿ ಆಲೂಗಡ್ಡೆ ಜೊತೆ ಮಿಶ್ರಣ ಮಾಡಿಕೊಳ್ರಿ. ಗಟ್ಟಿಯಾಗಿರಬೇಕು, ಇದಕ್ಕೆ ಯಾವುದೇ ನೀರು ಹಾಕಕ್ಕೆ ಹೋಗಬೇಡ್ರಿ. ಹೀಗೇ ಗಟ್ಟಿಯಾಗಿಯೇ ಇರಲಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಡೋಣ. ಈಗ ನೋಡಿರಿ, ನಾನಿಲ್ಲೊಂದು ಹಿಟ್ಟನ್ನು 10 ನಿಮಿಷ ನೆನೆಯಕ್ಕೆ ಇಟ್ಟಿದ್ನಲ್ವ, ನೋಡಿರಿ ನೆನೆದ ಮೇಲೆ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂಥೇಳಿ. ಈಗ ಇದನ್ನು ಸ್ವಲ್ಪ ಕೈಯಿಂದ ನಾದ್ಕೊಂಬಿಟ್ಟು ನಾನು ಇಲ್ಲಿದನ್ನು 2 ಉಂಡೆಗಳನ್ನಾಗಿ ಮಾಡ್ತಾಯಿದ್ದೀನಿ. ಚಪಾತಿನ ಈ ರೀತಿ 2 ಉಳ್ಳೆ ಮಾಡಿಕೊಂಡು 2 ಚಪಾತಿನ ಲಟ್ಟಿಸ್ಕೊಳ್ರಿ. ತುಂಬ ದಪ್ಪಗೂ ಬೇಡ, ತುಂಬ ತೆಳ್ಳಗೂ ಬೇಡ. ಮಾಮೂಲು ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಆ ರೀತಿ ಲಟ್ಟಿಸ್ಕೊಳ್ರಿ. ಸ್ವಲ್ಪ ಡ್ರೈ ಹಿಟ್ಟು ಹಾಕಿ ಲಟ್ಟಿಸ್ರಿ, ಅಂದರೆ ಫ್ಲೋರಿಗೂ ಅಂಟೋದಿಲ್ಲ, ಚಪಾತಿ ಲಟ್ಟಣಿಗೆಗೂ ಅಂಟ್ಕೊಳ್ಳೋದಿಲ್ಲ, ಸರಿಯಾಗಿ ಬರುತ್ತೆ. ಆಮೇಲೆ ಬೇಗ ಹಿಗ್ಗುತ್ತೆ ಚಪಾತಿ ನೋಡಿರಿ. ಎಣ್ಣೆ ಹಚ್ಚಿ ಲಟ್ಟಿಸೋರು ಎಣ್ಣೆ ಹಚ್ಚಿನೇ ಲಟ್ಟಿಸ್ಬೋದು, ಬಟ್ ಹಿಟ್ಟು ಹಚ್ಚಿ ಲಟ್ಟಿಸೋದ್ರಿಂದ ಬೇಗನೆ ಆಗುತ್ತೆ ನೋಡಿ. ಈ ರೀತಿ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಳ್ರಿ. ನಾನಿಲ್ಲಿ ಎಷ್ಟು ದಪ್ಪ ಇರಬೇಕು ಚಪಾತಿ ಅಂತ ತೋರಿಸ್ತೀನಿ.
ತುಂಬ ದಪ್ಪಗೂ ಮಾಡೋಕ್ಕೆ ಹೋಗ್ಬೇಡ್ರಿ, ತುಂಬ ತೆಳುವಾಗಿನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೀತಿ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಳ್ರಿ. ನೋಡಿರಿ, ಇಷ್ಟು ತೆಳ್ಳಗಿದ್ರೆ ಸಾಕು. ಈಗ ಇದೇ ರೀತಿ 2 ಚಪಾತಿಯನ್ನು ನಾನು ಲಟ್ಟಿಸಿ ತೊಗೊಂಡು ಬಂದಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಸಾಸ್ ಅಥವಾ ಟೊಮ್ಯಾಟೊ ಕೆಚಪ್ ಯಾವುದಾದ್ರೂ ನೀವು ಹಾಕ್ಬೋದು. ಶೇಜ್ವಾನ್ ಸಾಸ್ ಇದ್ದರೂ ಹಾಕ್ಬೋದು, ಅದು ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಪಿಜ್ಜಾ ಟೇಸ್ಟ್ ಥರ ಬರುತ್ತೆ ನೋಡಿರಿ. ನಿಮ್ಮ ಹತ್ರ ಇದ್ದರೆ ಹಾಕಿ ಮಾಡ್ಕೋಬೋದು. ಈ ರೀತಿ ಎಲ್ಲದನ್ನು ಚಪಾತಿ ತುಂಬ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಫಸ್ಟು ನಾವೇನು ಆಲೂ ಮಸಾಲ ಮಾಡ್ಕೊಂಡಿದ್ದೀವಲ್ಲೋ ಅದನ್ನು ಇದಕ್ಕೆ ಹಾಕಿ ಫಿಲ್ ಮಾಡ್ತಾಯಿದ್ದೀನಿ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಇದನ್ನು ತುಂಬ್ರಿ. ಇದು ಪೂರ್ತಿ ಹರಡಬೇಕು. ಅಂದರೆ ಒಂದು ಹತ್ರ ದಪ್ಪಗೆ ಒಂದು ಹತ್ರ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡ್ರಿ. ಈಕ್ವಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಡ್ರಿ. ಈಗ ಇದ್ರ ಮೇಲೆ ಫಸ್ಟ್ ನಾವು ಲಟ್ಟಿಸಿದಂಥ ಚಪಾತಿ ಏನಿದೆ ನೋಡಿರಿ, ಇನ್ನೊಂದು ಅದನ್ನು ಇದ್ರ ಮೇಲೆ ಹಾಕಿ ಮುಚ್ಚಿಬಿಡ್ರಿ. ಈ ರೀತಿ ಹಾಕಿ ಎಡ್ಜಸ್ ಏನಿದೆ ನೋಡಿರಿ ನೀಟಾಗಿ ಪ್ರೆಸ್ ಮಾಡಿರಿ. ಸ್ವಲ್ಪ ನಿಧಾನಕ್ಕೆ ಅಂಟಿಕೊಳ್ಳುತ್ತೆ, ಓಪನ್ ಆಗೋದಿಲ್ಲ. ಈ ರೀತಿ ನೀವು ಎಡ್ಜಸ್ಸನ್ನು ಅಂಟಿಸಿದರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ನೋಡಿರಿ, ಒಂದು ನೈಫ್ ತೊಗೊಂಡು ಇದನ್ನು ಪಿಜ್ಜಾ ಶೇಪ್ನಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಾನು. ಮಕ್ಕಳಿಗೊಂದು ತಿನ್ನೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಥವಾ ಪಿಜ್ಜಾ ಏನಾದರೂ ಕೇಳಿದಾಗ ದಿಢೀರ್ ಅಂಥೇಳಿ ಮನೆಯಲ್ಲೇ ಈ ರೀತಿ ಮಾಡಿಕೊಡ್ರಿ. ತುಂಬ ಚೆನ್ನಾಗಿ ಇರುತ್ತೆ, ತಿನ್ನೋದಕ್ಕೂ ಸೂಪರಾಗಿರುತ್ತೆ ನೋಡಿರಿ. ಗರಿಗರಿಯಾಗಿ ಬರುತ್ತೆ ಸ್ನ್ಯಾಕ್ಸು. ಈ ರೀತಿ ನಾನು ಪಿಜ್ಜಾ ಕಟರ್ ಅಥವಾ ಪಿಜ್ಜಾ ಕಟರಿಂದನೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಚಾಕುಯಿಂದನೂ ಮಾಡಿದ್ರೆ ಬರುತ್ತೆ. ನಿಮ್ಮ ಹತ್ರ ಯಾವುದಿದೆ ನೋಡಿ. ಈ ರೀತಿ ಕಟ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ. ಆಲೂಗಡ್ಡೆ ಮಸಾಲ ಸ್ವಲ್ಪ ಕೂಡ ಹೊರಗೆ ಬಂದಿಲ್ಲ, ಕರೆಕ್ಟಾದ ಶೇಪ್ನಲ್ಲಿ ಬರುತ್ತೆ. ಈ ರೀತಿ ಬರಬೇಕು ಅಂದರೆ ಹಿಟ್ಟನ್ನು ನೀವು ಸರಿಯಾಗಿ ನಾದ್ಕೋಬೇಕು. ಈಗ ನೋಡಿರಿ, ಪ್ರತಿಯೊಂದು ಶೀಟು ಚೆನ್ನಾಗಿ ಬಂದಿದ್ದಾವೆ. ಈಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ಮತ್ತೇನು ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡಿರಿ, 1 ಕಪ್ ಹಿಟ್ಟಿನಲ್ಲಿ ಇಷ್ಟೊಂದು ಸ್ನ್ಯಾಕ್ಸನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡಿದ್ದೀವಿ. ಈಗ ಇದಕ್ಕೆ ಒಂದು ಕೋಟಿಂಗ್ ಕೊಡೋದಕ್ಕೆ ಸ್ಲರಿನ ರೆಡಿ ಮಾಡೋಣ. ಒಂದು ಬೌಲ್ ತೊಗೊಳ್ರಿ. ತೊಗೊಂಡು ಇದಕ್ಕೆ 1-2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿರಿ. ಇಲ್ಲ 1 ಸ್ಪೂನ್ ಮೈದಾ 1 ಸ್ಪೂನ್ ಕಾರ್ನ್ಫ್ಲೋರ್ ಆದರೂ ಹಾಕ್ಬೋದು. ಬರೀ ಮೈದಾ ಹಿಟ್ಟಿನಲ್ಲಾದರೂ ಮಾಡ್ಬೋದು. ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಮತ್ತು ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕಿರಿ, ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬೇಡ್ರಿ. ಇದು ಸ್ಲರಿ ಆಗಿರೋದ್ರಿಂದ ಉಪ್ಪೇನು ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. ರುಚಿಗೆ ಅಷ್ಟೇ ಹಾಕಿರಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಗಂಟುಗಳಿಲ್ಲದೆ ಇರೋ ರೀತಿ ಈ ಸ್ಲರಿನ ರೆಡಿ ಮಾಡಿಕೊಡ್ರಿ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರಾಗೂ ಆಗಬಾರ್ದು ನೋಡಿರಿ. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ. ಮೈದಾ ಹಿಟ್ಟಾಗಿರೋದ್ರಿಂದ ಜಾಸ್ತಿ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡಿರಿ, ಈ ರೀತಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬರುತ್ತೆ. ಇದನ್ನ ಈಗ ಸೈಡಿಗೆ ಎತ್ತಿಡೋಣ. ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನ ಹಾಕಿರಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅರಿಶಿನ ಪುಡಿ ಹಾಕೋದ್ರಿಂದ. ಮಿಕ್ಸ್ ಮಾಡಿಕೊಡ್ರಿ ಅರಿಶಿನ ಹಾಕಿಂದ. ಇದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ, ಕ್ವಿಕ್ಕಾಗಿಯೇ ಈ ರೀತಿ ಕಲಿಸ್ಬಿಟ್ಟು ಮಾಡ್ಬೋದು. ಈಗ ಈ ಸ್ಲರಿನಲ್ಲಿ ನಾವು ಫಸ್ಟು ಏನು ರೆಡಿ ಮಾಡ್ಕೊಂಡಿದ್ವಲ್ವ, ಕಟ್ ಮಾಡಿ ಪಿಜ್ಜಾ ಶೇಪ್ನಲ್ಲಿ ಈ ಸ್ನ್ಯಾಕ್ಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ಇದಕ್ಕೆ ಹಾಕಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕಬೇಕು. ಇದರಲ್ಲಿ ಸ್ಲರಿನಲ್ಲಿ ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬಾರ್ದು. ಈಗ ನೋಡಿರಿ, ನಾನು ತವಾಗೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಫ್ರೈ ಮಾಡೋಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿರಿ. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಡೀಪ್ ಫ್ರೈ ಆದರೂ ಮಾಡ್ಬೋದು. ಶಾಲೋ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಡಿಮೆ ಎಣ್ಣೆಯಲ್ಲಿ ನೀವು ಎಲ್ಲ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಬೋದು, ಫ್ರೈ ಮಾಡ್ಕೋಬೋದು ಈಸಿಯಾಗಿ. ನೋಡಿರಿ, ಎಣ್ಣೆ ಸರಿಯಾಗಿ ಹೀಟ್ ಆಗಿದೆ. ಈಗ ಇದನ್ನು ಸ್ಲರಿನಲ್ಲಿ ಡಿಪ್ ಮಾಡಿದಂಥ ಸ್ಲೈಸಸ್ ಎಲ್ಲದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ. ಈ ರೀತಿ ಅಗಲವಾಗಿರುವಂತಹ ಒಂದು ಕಡಾಯಿನ ತಗೊಳ್ರಿ. ನಿಮಗೆ ತಿರುಗಿಸಿ ಹಾಕಿ ಫ್ರೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ರೌಂಡಾಗಿರುವಂಥ ಕಡಾಯಿ ತೊಗೊಂಡ್ರೆ ನೋಡಿರಿ, ತಿರುಗಿಸಿ ಹಾಕೋಕ್ಕೆ ಸ್ವಲ್ಪ ಸರಿ ಆಗೋದಿಲ್ಲ. ಈ ರೀತಿ ತವಾದಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಈಸಿಯಾಗಿ ನೀವು ಮಾಡ್ಕೋಬೋದು. ನೋಡಿ, ಇದೇ ರೀತಿ ಡಿಪ್ ಮಾಡ್ತಾ ಎಲ್ಲ ಸ್ನ್ಯಾಕ್ಸನ್ನು ಎಣ್ಣೆಗೆ ಡೈರೆಕ್ಟಾಗಿ ಹಾಕಿರಿ. ಅದರಲ್ಲಿ ಮಾತ್ರ ನೀವು ನೆನೆಯಕ್ಕೆ ಇಡೋಕ್ಕೆ ಹೋಗಬಾರ್ದು. ಸ್ಲರಿನಲ್ಲಿ ನೆನೆದುಬಿಟ್ರೆ ಇವೆಲ್ಲ ತುಂಡಾಗಿ ಕಟ್ಟಾಗ್ಬಿಡುತ್ತೆ. ಸ್ನ್ಯಾಕ್ಸು ಚೆನ್ನಾಗಿ ಬರೋದಿಲ್ಲ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕಿರಿ. ಕಲರ್ ಚೇಂಜ್ ಆಗುತ್ತೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಸರಿಯಾಗಿ ಫ್ರೈ ಆಗಿದಾವೆ ಅಂಥೇಳಿ. ನೋಡಿ, ಈ ರೀತಿ ಇದನ್ನು ತಿರುಗಿಸಿ ಹಾಕಿರಿ. ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಸರಿಯಾಗಿ ಇವು ಫ್ರೈ ಮಾಡಿಕೊಡ್ರಿ. ನೋಡಿರಿ, 2 ಕಡೆ ಈ ಥರ ತಿರುಗಿಸಿ ಹಾಕಿ ಕಡಕ್ಕಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿರಿ. ಯಾವುದೇ ಸಮೋಸ ಕಚೋರಿಗಳಿಗಿಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಕಡಿಮೆ ಮಸಾಲವನ್ನು ಬಳಸ್ಕೊಂಡು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಎಲ್ಲ ಸ್ನ್ಯಾಕ್ಸನ್ನು ನೀವು ಪ್ರಿಪೇರ್ ಮಾಡ್ಬೋದು.
ನೋಡಿರಿ ಇಲ್ಲಿ ಎರಡೂ ಕಡೆ ನಾನು ಫ್ರೈ ಮಾಡಿದ್ಮೇಲೆ ಈ ರೀತಿ ಪೂರ್ತಿ ಕಲರ್ ಚೇಂಜ್ ಆಗಿ ಖಡಕ್ಕಾಗಿ ಬರುತ್ತೆ. ಮತ್ತು ಫ್ರೈ ಆಗೋದು ಕಡಿಮೆ ಆಗುತ್ತೆ, ಅಂದರೆ ಬಬಲ್ಸ್ ಎಲ್ಲ ಬರೋದು ಕಡಿಮೆ ಆಗುತ್ತೆ ನೋಡಿರಿ. ಆವಾಗ ಸರಿಯಾಗಿ ಫ್ರೈ ಆಗಿದ್ದಾವೆ ಅಂಥೇಳಿ ಅರ್ಥ. ಈಗ ಇದನ್ನು ಎಣ್ಣೆ ಬಸ್ತು ತೆಗೀರಿ. ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ, ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದೇ ರೀತಿ ನೋಡಿರಿ ನೆಕ್ಸ್ಟ್ ನಾನು ಮಿಕ್ಕಿದಂಥ ಎಲ್ಲ ಸ್ನ್ಯಾಕ್ಸನ್ನು ಫ್ರೈ ಮಾಡಿ ತೊಗೊಂಡು ಬರ್ತೀನಿ. ಫಟಾಫಟ್ ಅಂಥೇಳಿ ನೀವು ದಿಢೀರಾಗಿ ಎಲ್ಲದನ್ನು ಮಾಡ್ಕೋಬೋದು, ಈಸಿಯಾಗಿ ಮಾಡ್ಬೋದು ನೋಡಿರಿ. ಈ ಥರ ನಾವು ಫ್ಲರಿನಲ್ಲಿ ಡಿಪ್ ಮಾಡಿ ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ಆಮೇಲೆ ಕ್ರಿಸ್ಪಿಯಾಗಿ ಬರ್ತವೆ. ನಾವು ಫಿಲ್ ಮಾಡಿದಂಥ ಮಸಾಲ ಸಹಿತ ಹೊರಗಡೆ ಬರೋದಿಲ್ಲ ನೋಡಿರಿ, ಟೇಸ್ಟಿಯಾಗಿ ಬರುತ್ತೆ. ಈಗ ಇವನ್ನೂ ಸಹಿತ ನಾನು ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಸರಿಯಾಗಿ ಫ್ರೈ ಆಗಿದ್ದಾವೆ ನೋಡಿರಿ. ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲಲ್ಲೇ ಶೇರ್ ಮಾಡಿದ್ದೀನಿ. ಬರೀ ಆಲೂಗಡ್ಡೆ ಸ್ನ್ಯಾಕ್ಸ್ ಮಾತ್ರ ಅಲ್ಲದೆ ಎಲ್ಲ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿಗಳಾಗಿರ್ಬೋದು, ಲಂಚ್ ಬಾಕ್ಸ್ ರೆಸಿಪಿಗಳಾಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ಎಲ್ಲದನ್ನು ನಾನು ನಮ್ಮ ಚಾನಲಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ಎಲ್ಲ ರೀತಿಯ ವೀಡಿಯೋಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಯಾವುದಾದ್ರೂ ವೀಡಿಯೋಗಳು ನಿಮಗೆ ಇಷ್ಟ ಅನ್ನಿಸ್ತಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ. ಹಾಗೆ ಎಲ್ಲ ವೀಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಇದನ್ನು ಶೇರ್ ಮಾಡಿಕೊಡ್ರಿ. ಬಾಯ್.